ಹೆಂಗೆಂಗೋ ಮಾತಾಡಿರಿ ಎಲ್ಲ ನೆನಪೈತಿ ಕಳ್ಳಾನ ಪೌಣ್ಯಾರ ಬೆಳ್ಳದ ತೋರಿಸಿ ನಿ ಮುಂದ ಬಂದ ನೀವು ಮಾಡುವಂಗ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಿಮಿಕ್ರಿ ಆರ್ಟಿಸ್ಟ್ ಮನೋಹರ್ ಸೋನಾರ್. ನಾವಿವಾಗ ಹೋಗ್ತಾ ಇರೋದು ಗದಗ್ ಕಲೆಯ ತವರೂರಾದಂತಹ ನಮ್ಮ ಪುಟ್ಟ ಹೆಜ್ಜರ ಒಂದು ಜಾತ್ರಾ ಮಹೋತ್ಸವಕ್ಕೆ. ಬಹಳ ಕಲಾವಿದರು ಬಂದಿರ್ತಾರೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ನಮ್ಮ ಬಸ್ಸು ಅವರು, ನೊಂದ ಪ್ರೇಮಿಗಳ ಜನಪದ ಗಾಯಕರು, ಹಾಗೆ ರಂಗಭೂಮಿ ಕಲಾವಿದರು ನಮ್ಮ ರಾಘು ಪತ್ತಾರ್, ಹಾಗೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ವಿಜ್ಜು ಅವರು, ಮತ್ತು ನಮ್ಮ ವಿನೋದ್ ಸೋನಾರ್ ಅವರು ಇದ್ದಾರೆ. ಸೊ ಎಲ್ಲರೂ ಸೇರಿಬಿಟ್ಟು ಈಗ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಜಾತ್ರೆಗೆ ಹೋದ ತಕ್ಷಣ ಅಲ್ಲಿ ಎಷ್ಟು ಕಲಾವಿದರು ಬಂದಿರ್ತಾರೆ, ಸೊ ಜಾತ್ರೆ ಯಾವ ಥರ ಮಾಡ್ತಾರೆ ಪ್ರತಿಯೊಂದನ್ನು ವಿಡಿಯೋ ಮಾಡೋಣ. ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಡಿ ಬಾಸ್ ಅವರ ಒಂದು ಧ್ವನಿ ನಿಮ್ಮ ಮುಂದೆ. ಎಲ್ಲರೂ ನಮಸ್ಕಾರ ಚೆನ್ನ, ಎಲ್ಲರೂ ಹೇಗಿದ್ರೆ ಚೆನ್ನ. ಸೊ ಇವತ್ತು ವಿಶೇಷ ಅಂತಂದ್ರೆ ನಮ್ಮ ಪುಟ್ಟ ಹೆಜ್ಜರ ಜಾತ್ರಾ ಮಹೋತ್ಸವದ ಅಂಗವಾಗಿ ಎಲ್ಲ ಕಲಾವಿದರು ಬಂದಿರ್ತಾರೆ ಚೆನ್ನ. ಸೊ ನಿಜಗಳು ಬಹಳ ಖುಷಿ ಆಗ್ತಾ ಇದೆ. ಸೊ ನನಗೂ ಬರ್ಬೇಕಂತ ಆಸೆ ಇದೆ ಚೆನ್ನ, ಆದಷ್ಟು ಬೇಗ ಬರ್ತೀನಿ. ಸೊ ನಿಮ್ಗೋಸ್ಕರ ಒಂದಷ್ಟು ಡೈಲಾಗ್. ಹೆಣ್ಮಕ್ಳು ಇಟ್ಕೊ ಅರ್ಶಿನ ಕುಂಕುಮ, ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾರೋ. ಬಾವುಟ ಮುಟ್ಟೋದ್ರೇನ ಬಿಡಲ್ಲ, ಹೆಣ್ಣು ಮಕ್ಕಳು ಮುಟ್ರೆ ಬಿಡ್ತೀವ ಚೆನ್ನ. ಅಟ್ಟ ಊತ ಸೀಳ ಆಗ್ತಾ ಇರೋದ. ಲೇಟ್ ಹಾಕ್ರೆ ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನ ಈಗೇನ್ ಗೊತ್ತೈತಿ. ಇದು ಕೆಚ್ಚದೆ ಕಳೆಗಳು ಹುಟ್ಟಿರೋ ನಾಡೈತಿ, ಹಂಚಿಕೆ ಅನ್ನೋದರಿದ್ರೆ ಬೀಳೈತಿ, ಕಿತ್ತೂರು ದೇಶ ಸ್ವಾಮಿದ ಗೂಡೈತಿ. ಹೇಳಿದ್ರು ದೇಶ ಉಳ್ಳೇನೋ ದೇಶ ಇಷ್ಟ ಮಕ್ಕಳ ಹಾಕಾರು ನಾಡೈತಿ. ಎಂತ ನಾಡಿಗೆ ನೀನು ಜೀವ ಭಯ ತೋರಿಸ್ತಿ, ಬದುಕು ಆಸೆ ನಿಮಗಿದ್ದಂಗಿಲ್ಲ, ನಿಮ್ಮನ್ನು ಸಾಸಿ ನಮಗೂ ಇಲ್ಲ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಆಚರಣೆ ಎಷ್ಟು ಸೊಕ್ಕಿಲ್ಲ ನಿನಗ. ಎಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ, ನಿಮಗಲ್ಲ. ಎಲ್ರಿಗೂ ನಮಸ್ಕಾರ ರೀ. ಅಂತೂ ಇಂತೂ ಗಾನಯೋಗಿ ಪಂಚಾಕ್ಷರಿ ಪುಟ್ಟರಾಜ ಗವಾಹಿಗಳ ಒಂದು ಸನ್ನಿಧಿಗೆ ನಾವೆಲ್ಲರೂ ಬಂದೇ ಬಿಟ್ವಿ. ಜರ್ನಿಲಿ ಪ್ರತಿಯೊಂದು ವಿಡಿಯೋ ಮಾಡ್ತಾ ಇದ್ದೆ, ಬಟ್ ನಿಮ್ಗೆಲ್ರಿಗೂ ನೋಡೋಕೆ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ಗದಗ್ ಊರಿಗೆ ಬಂದಿರೋದನ್ನು ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಜಾತ್ರೆಯಲ್ಲಿ ಯಾರ್ಯಾರು ಭೇಟಿ ಆಗ್ತಾರೆ ಏನು ಪ್ರತಿಯೊಂದನ್ನು ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ನಾದಮಯ ದಯವಿಟ್ಟು ನನ್ನ ಮಾತಿನ ಬಾಳ್ ಮಂದಿ ಬೇಜಾರಾಗ್ಬಾರ್ದು. ಎಲ್ಲರೂ ಅವ್ರ ದರ್ಶನ ಅಭಿಮಾನಿಗಳು ಇರ್ತಾರ, ಸುದೀಪ್ ಅಭಿಮಾನಿಗಳು ಇರ್ತಾರ, ಹಂಗೆ ಶಕ್ತಿ ಕುಮಾರ್ ಅಭಿಮಾನಿಗಳು ಇದ್ದೇ ಇರೋರು ಕೈ ಯಾವತ್ತು ಸತ್ಯ ಯಾವತ್ತು ಕೈ ಆಗಿರ್ತಾರೆ. ಅದಕ್ಕ ಇಲ್ಲಿ ಒಂದು ಒಳ್ಳೆ ನಾನು ನೋಡ್ದೆ ಹೊಂಟಿದ್ದೆ, ಬಹಳ ಒಳ್ಳೆ ಭಕ್ತಿಗೀತೆ ಸಂಗೀತ ಕಾರ್ಯಕ್ರಮ ಹಾಡಾಡ್ತಿರು. ಅವ್ರಿಗೆಲ್ಲೂ ಅಂಥದ್ದು ನಾ ಏನ ಮಾಡಿನಿ ಹೇಳ. ಏನಪ್ಪ ಈ ಗೀತೆನ ಹಾಡ್ತಾ ಇದ್ದಾರೆ ಅಂತ ಶಾಕ್ ಆಗ್ತಾ ಇದ್ದಾರೆ. ಎಸ್, ಇಲ್ಲಿದಾರಲ್ಲ ಇವರು ನಿಂಗು ಪೂಜಾರಿ ಅಂತ ಈ ಒಂದು ಗೀತೆನ ಹಾಡಿರೋರು ಇವರೇ. ಅಂಥದ್ದು ನಾ ಏನ ಮಾಡಿನಿ ಹೇಳ. ಏನು ವೈರಲ್ ಆಗತ್ತೋ. ನಿಂಗು ಪೂಜಾರಿ ಅವರು ತುಂಬಾನೇ ಸರಳ ಜೀವಿ. ಸೊ ನಿಜವಲ್ಲೂ ತುಂಬ ಖುಷಿ ಆಗುತ್ತೆ. ಹೊಸಬರು ಬರಬೇಕು, ಹೊಸತನ ತರಬೇಕು. ಸೊ ಎಲ್ರಿಗೂ ಸಪೋರ್ಟ್ ಮಾಡ್ರಿ. ರಂಗಭೂಮಿ ಅಂದ ತಕ್ಷಣನೇ ನಮ್ಗೆ ನೆನಪಾಗೋದು ರಾಜು ತಾಳಿಕೋಟೆಯವರ ಒಂದು ನೆನಪು. ಅವರ ಪುತ್ರನಾದಂತಹ ಭರತ್ ತಾಳಿಕೋಟೆಯವರು ಕೂಡ ನಮಗೆ ಸಿಕ್ಕಿದ್ರು. ರಂಗಭೂಮಿ ಕಲಾವಿದರು ಬಹಳ ಅಂದ್ರೆ ಬಹಳಾನೇ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ. ಹಾಗೆ ನಮ್ಮ ಕಾಮಿಡಿ ಕಿಲ್ಲಾಡಿಗಳು ನೈನಾ ಅವರು ಕೂಡ ಸಿಕ್ಕಿದ್ರು. ಜೂನಿಯರ್ ಉಮಾಶ್ರೀ ಅವರಿದ್ದ ಹಾಗೆ ಅಷ್ಟೊಂದು ಅದ್ಭುತವಾದಂತಹ ಕಲಾವಿದೆ ಇವರು. ಇವ್ರ ಜೊತೆ ಸ್ವಲ್ಪ ಮಾತಾಡಿ ಆನಂತರ ನಾವು ಹೋಗಿದ್ದು ನಮ್ಮ ಪುಟ್ಟ ಹೆಜ್ಜರ ಗದ್ದುಗೆಗೆ. ಬಹಳ ಅಂದರೆ ಬಹಳ ಭಕ್ತರು ಬಂದಿದ್ರು. ಅದೆಷ್ಟು ಭಕ್ತರು ಅಂದರೆ ಹೇಳೋಕ್ಕಾಗಲ್ಲ.
ತುಂಬ ಅಂದರೆ ತುಂಬಾ ರಶ್ ಇತ್ತು. ಬಟ್ ಕಾದಾದ ನಂತರ ಆ ದೇವರನ್ನು ನೋಡಿದಾಗ ಬಹಳ ಅಂದರೆ ಬಹಳ ಖುಷಿಯಾಯಿತು. ನಮ್ಮ ಪುಟ್ಟ ಎಜ್ಜರ್ ನುಡಿಸಿರುವಂತಹ ವಾದ್ಯಗಳು, ಅವರ ಒಂದು ಸ್ಪರ್ಶ ಈ ಎಲ್ಲ ವಾದ್ಯಗಳಿಗೆ ಇದೆ. ಅದನ್ನು ಬಹಳ ಜೋಪಾನದಿಂದ ತೆಗೆದಿಟ್ಟಿದ್ದಾರೆ. ಹೆಂಗೆಂಗು ಮಾತಾಡಿರಿ ಎಲ್ಲ ನೆನಪೈತಿ ಕಳ್ಳನ ಪೌನ್ಯಾರ. ಜನಪದ ಲೋಕದಲ್ಲಿ ಒಂದು ಬ್ರ್ಯಾಂಡ್ ನಮ್ಮ ಮುತ್ತಳ್ಳಿಯವರು ಕೂಡ ಸಿಕ್ಕಿದ್ರು. ಬಹಳ ಖುಷಿ ಆಯಿತು, ಅವ್ರ ಕೂಡ ಮಾತಾಡಿದ್ವಿ. ಪರಮ ಪೂಜ್ಯ ಶ್ರೀ ಡಾಕ್ಟರ್ ಕಲ್ಲಯ್ಯಜ್ಜನವರ ಒಂದು ಆಶೀರ್ವಾದವನ್ನು ನಾವೆಲ್ಲರೂ ತೆಗೆದುಕೊಂಡ್ವಿ. ಮಂಜುನಾಥ್ ಗುರುಗಳು ಕೂಡ ನಮಗೆ ಸಿಕ್ಕಿದ್ರು. ಅವರನ್ನು ನೋಡಿ ಬಹಳ ಖುಷಿ ಆಯಿತು. ಹೊಸ ಪ್ರತಿಭೆಗಳಿಗೆ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ ಥರ ಹಾಡಬೇಕು ಪ್ರತಿಯೊಂದು ಟಿಪ್ಸ್ ಕೊಡ್ತಾ ಇರ್ತಾರೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಆನಂತರ ನಾವು ಭೇಟಿಯಾಗಿರೋದು ನಮ್ಮ ಉತ್ತರ ಕರ್ನಾಟಕದ ಸಿಂಗರ್ಸ್ ಹಾಗೂ ಮ್ಯೂಸಿಷಿಯನ್ಸ್, ಅದ್ಭುತ ಕಲಾವಿದರನ್ನ ಭೇಟಿಯಾದ್ವಿ. ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸಕಲ ಕಲಾವಲ್ಲಭರು, ರಂಗಭೂಮಿ ಕಲಾವಿದರು, ಸಿಂಗರ್ ಅನಿಲ್ ಅಂತ. ಇವ್ರ ಜೊತೆನೂ ಮಾತಾಡಿದ್ವಿ.